ಒಬ್ಬ ಮನುಷ್ಯ ಬೇಟೆಯಾಡೋದು ಅವನ ವೃತ್ತಿ, ಅವನ ಕುಟುಂಬದ ಇತಿಹಾಸ. ಆದರೆ ಒಂದಿನ ಕಾಡಿನಲ್ಲಿ ಅವನನ್ನೇ ಒಂದು ಪ್ರಾಣಿ ಬೇಟೆಯಾಡಲು ಬಂದರೆ ಏನಾಗುತ್ತೆ? ಇದು ನಂಬಲಾಗದ ಒಂದು ಸತ್ಯ ಘಟನೆ ಗುರು. ಬಾಂಗ್ಲಾದೇಶದ ಶ್ರೀಮಂಗಲ್ನಲ್ಲಿ ಸಿತೇಶ್ ರಂಜನ್ ದೆಬ್ ಎಂಬ ವ್ಯಕ್ತಿ ಇದ್ರು. ಅವರ ಅಪ್ಪ, ಅಜ್ಜ ಎಲ್ಲರೂ ಬೇಟೆಗಾರರು. ಕಾಡು ಪ್ರಾಣಿಗಳು ಹಳ್ಳಿಗೆ ಬಂದರೆ ಅಥವಾ ಬೆಳೆಗಳನ್ನು ಹಾಳು ಮಾಡಿದ್ರೆ ಅವುಗಳನ್ನು ಬೇಟೆಯಾಡೋದು ಅವ್ರ ಕೆಲಸ ಆಗಿತ್ತು. ಸಿತೇಶ್ ಕೂಡ ಚಿಕ್ಕವರಿಂದಲೇ ಅಪ್ಪನ ಜೊತೆ ಕಾಡಿಗೆ ಹೋಗಿ ಬೇಟೆಯ ಕೌಶಲ್ಯ ಕಲಿತಿದ್ದ. ಪ್ರಾಣಿಗಳ ಹೆಜ್ಜೆ ಗುರುತುಗಳನ್ನು ಓದೋದು, ಅವುಗಳ ವರ್ತನೆಯನ್ನು ಅರ್ಥ ಮಾಡ್ಕೊಳ್ಳೋದು, ಅದರಲ್ಲಿ ಅವನು ಎಕ್ಸ್ಪರ್ಟ್ ಆಗಿದ್ದ. ಗನ್ಸ್ಮಿತ್ ಆಗಿಯೂ ಕೆಲಸ ಮಾಡ್ತಿದ್ದ. ಆದರೆ ಒಂದಿನ ಅವನ ಬದುಕು ಸಂಪೂರ್ಣವಾಗಿ ಬದಲಾಯಿತು. ಒಂದು ಕರಡಿ ಕಾಡಿನಿಂದ ಹೊರಬಂದು ಅವನ ಮೇಲೆ ಭೀಕರವಾಗಿ ದಾಳಿ ಮಾಡ್ತು. ಆ ದಾಳಿಯಲ್ಲಿ ಅವನಿಗೆ ಕಣ್ಣು ಕಳ್ಕೊಂಡು ತೀವ್ರವಾಗಿ ಗಾಯಗೊಂಡ. 3 ತಿಂಗಳು ಆಸ್ಪತ್ರೆಯಲ್ಲೇ ಇರಬೇಕಾಯಿತು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ನಾನು ಯಾಕೆ ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದೆ? ಈ ಪ್ರಶ್ನೆಯು ಅವನ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಆಸ್ಪತ್ರೆಯಲ್ಲಿದ್ದಾಗ ಸಿತೇಶ್ ಒಂದು ನಿರ್ಧಾರ ಮಾಡಿದ. ಇನ್ನು ಮುಂದೆ ಪ್ರಾಣಿಗಳನ್ನು ಬೇಟೆಯಾಡಲ್ಲ, ಅವುಗಳನ್ನು ರಕ್ಷಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ. ಅವನ ಮನೆಯೇ ಗಾಯಗೊಂಡ ಪ್ರಾಣಿಗಳಿಗೆ ಒಂದು ಆಸ್ಪತ್ರೆ ಆಯಿತು. ಅವನ ಮನೆಯ ಅಂಗಳದಲ್ಲಿ ಪೈಥಾನ್ಗಳು, ಮಂಗಗಳು, ಪಕ್ಷಿಗಳು, ಜಂಗಲ್ ಕ್ಯಾಟ್ಗಳ ಮರಿಗಳು, ಹೀಗೆ ಎಷ್ಟೋ ಪ್ರಾಣಿಗಳಿಗೆ ಆಶ್ರಯ ಸಿಕ್ತು. ಕಳ್ಳ ಸಾಗಣೆದಾರರಿಂದ ಪಾರು ಮಾಡಿದ ಪ್ರಾಣಿಗಳಿಗೂ ಅವನು ಚಿಕಿತ್ಸೆ ಕೊಟ್ಟು ಕಾಡಿಗೆ ಬಿಡ್ತಿದ್ದ. ರ್ಯಾಂಬೋ, ಜಂಬೋ ಅನ್ನೋ 2 ಕರಡಿಗಳನ್ನು ಸಹ ಅವನು ಸಾಕಿದ್ದ. ಒಂದು ಕರಾಳ ಘಟನೆ, ಅದನ್ನೇ ಒಂದು ದೊಡ್ಡ ಸ್ಫೂರ್ತಿಯಾಗಿ ಬದಲಾಯಿಸಿದ ಮನುಷ್ಯ. ಸಿತೇಶ್ ರಂಜನ್ ದೆಬ್ನ ಕಥೆ ಮಾರ್ಪಾಟಿನ ಶಕ್ತಿಯ ಒಂದು ಪ್ರತೀಕ.